ನಮ್ಮ ಮಂಜಣ್ಣ ಸಿಲ್ಕ್ ಮಂಜು ಏನಿದ್ದಾರೆ ಮಂಜಣ್ಣ ಅವರು ನೋಡೋಕ್ಕಷ್ಟೇ ಟೆರರು, ಬಟ್ ಅವರು ಒಂಥರ ಮದರು, ತುಂಬ ತಾಯಿ ಹೃದಯದ ಮನುಷ್ಯ. ಅದು ಅವರ ಸಿನಿಮಾ ಮಾತ್ರ ಅಲ್ಲ, ಅವ್ರ ಸಿನಿಮಾದ ಆಚೆಗೂ ಭಾಳಷ್ಟು ಕಾಲದಿಂದ ನನಗೆ ಆತ್ಮೀಯರು. ಅವರು ಟೆರರ್ ಅಲ್ಲ, ಮದರು. ಇನ್ನು ಈ ಟೆರರ್ಗೆ 2 ಫೆದರ್ ಇದೆ, ಒಂದು ಆದಿತ್ಯ ಆ್ಯಂಡ್ ಕೀಟಪ್ಪ, 2 ಫೆದರು. ಇನ್ನು ಉಳಿದವರೆಲ್ಲ ಬರೀ ಕದರು. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟ್ರು, ಡೈರೆಕ್ಟ್ರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ. ಮುಖ್ಯವಾಗಿ ಹೊಸ ನಿರ್ದೇಶಕ ಅನ್ಸೋದೇ ಇಲ್ಲ ರಂಜನ್. ನೀವು ನೋಡಿದ್ರಿ ಈಗಾಗಲೇ ಶಾರ್ಟ್ಸ್ ಎಲ್ಲ ನೋಡಿದ್ರಿ, ತುಂಬ ಇಂಟೆನ್ಸ್ ಆದ ಕೆಲಸಗಾರ. ಒಳ್ಳೇದಾಗಲಿ, ಇನ್ನೂ ಗಟ್ಟಿ ಸ್ಕ್ರಿಪ್ಟ್ಗಳನ್ನು ಮಾಡುವಂತಾಗಲಿ. ಮುಂದಿನ ದಿನಗಳಲ್ಲಿ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಅಂತ ಆಶಿಸ್ತೀನಿ. ನಿರ್ಮಾಪಕರಿಗೆ ಭಾಳ ಮುಖ್ಯವಾಗಿ ದುಡ್ಡು ಹೆಚ್ಚು ತಂದು ಕೊಡಬೇಕು. ನಮ್ಮ ವೇಲು ಸರ್ ಇದ್ದಾರೆ, ಆಗಲೇ ಒಂದು ಮಾತು ಹೇಳ್ತಿದ್ರು. ನಾನು ಅವರು ಮಾತಾಡ್ತಾ, ಕಳೆದ ವರ್ಷ ಪ್ರತಿ ವರ್ಷ ಯಾವುದಾದ್ರೂ ಒಂದು ಕನ್ನಡ ಸಾಂಗ್ ತುಂಬ ದೊಡ್ಡ ಹಿಟ್ ಆಗುತ್ತೆ, ಅದು ಯಾರ್ದಾದ್ರೂ ಸರಿ ದೊಡ್ಡ ಹಿಟ್ ಆಗುತ್ತೆ, 1, 2, 3 ಆಗುತ್ತೆ. ಕಳೆದ ವರ್ಷ ಆ ಥರದ ಸಕ್ಸಸ್ ಕಡಿಮೆ ಅಂತ ಮಾತಾಡ್ತಾ ಇದ್ವಿ. ಅವರು ಭಾಳ ಚೆನ್ನಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ರು, ಸಿನಿಮಾಗಳು ಹೇಗೆ ಏನು ಅಂತ. ಕಳೆದ ವರ್ಷ 260 ಸಿನಿಮಾ ರಿಲೀಸ್ ಆಗಿದೆ, 300ಕ್ಕೂ ಹೆಚ್ಚು ಸಿನಿಮಾ ಸೆನ್ಸಾರ್ ಆಗಿದೆ. ನಾನು ಒಂದು ಸಣ್ಣ ಕ್ಯಾಲ್ಕುಲೇಷನ್ ಹೇಳ್ತೀನಿ, ನೀವು ಯೋಚನೆ ಮಾಡಿ. 365 ದಿವಸ ಇದೆ ವರ್ಷಕ್ಕೆ. 260 ಇಂಟು 5 ಹಾಡು ಅಂದರೆ 1000 ಚಿಲ್ಲರೆ ಆಗೋಯ್ತು. 1250 ಹಾಡಾಯಿತು. 365 ದಿವಸದಲ್ಲಿ ಅಷ್ಟು ಹಾಡು ಕೇಳಬೇಕು ಅಂದರೆ ದಿನಕ್ಕೆ 3.5 ಹಾಡು ಬರುತ್ತೆ ಲೆಕ್ಕ. 3.5 ಹಾಡು ದಿನ ನಿಮ್ಮ ಕಿವಿಗೆ ಕೇಳಿಸ್ತಾ ಇರುತ್ತೆ. ಚೆನ್ನಾಗಿರೋ ಹಾಡು ಕೂಡ ಅದನ್ನ ಇನ್ನೊಂದು ಹಾಡು, ಮಾರನೇ ದಿವಸ ಬಂದಿದ್ದ ಹಾಡು ಆ ನೆನ್ನೆಯ ಹಾಡನ್ನು ಅಳಿಸಿ ಅದರ ತಲೆ ಮೇಲೆ ನಿಂತಿರುತ್ತೆ. ಇದು ಬಹಳ ದೊಡ್ಡ ಚಾಲೆಂಜು ಕನ್ನಡಕ್ಕೆ. ಕನ್ನಡ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಇರುವ ಚಾಲೆಂಜ್ ಏನು ಅಂದರೆ, ತಮಿಳಿನಲ್ಲೇ ಪೈಪೋಟಿ, ತಮಿಳ್ನಾಡಲ್ಲಿ ತಮಿಳು ಸಿನಿಮಾನೇ ಪೈಪೋಟಿ, ಆಂಧ್ರದಲ್ಲಿ ತೆಲುಗು ಸಿನಿಮಾನೇ ಪೈಪೋಟಿ, ಕೇರಳದಲ್ಲಿ ಮಲಯಾಳಮೇ ಪೈಪೋಟಿ. ನಮಗೆ ತೆಲುಗು, ತಮಿಳು, ಕನ್ನಡ, ಮಲಯಾಳಮ್ಮು, ಹಿಂದಿ, ಇಂಗ್ಲಿಷ್ ಸಮೇತ ಇಷ್ಟೂ ಭಾಷೆಯ ಪೈಪೋಟಿಯಲ್ಲಿ ನಮ್ಮದೊಂದು ಸಿನಿಮಾ ಗೆಲ್ಲಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಇನ್ನೂ ಕಷ್ಟ ಇದೆ. ಅಂಥದ್ರಲ್ಲಿ ನಾವೆಲ್ಲ ಇನ್ನೂ ಸರ್ವೈವ್ ಆಗಿದ್ದೀವಿ. ಸಿನಿಮಾಗಳನ್ನು ಅಷ್ಟೇ ಗಟ್ಟಿಯಾದ ಸಿನಿಮಾ ಗುದ್ದಾಡ್ತಾನೆ ಇದ್ದೀವಿ ಅಂತಂದರೆ ನಮ್ಮ ಟೆಕ್ನಿಷಿಯನ್ಸ್ಗೆ ಇರುವ ಶಕ್ತಿ ಭಾಳ ದೊಡ್ಡದು ಅಂತಾನೆ ಅರ್ಥ. ನಮ್ಮ ನಿರ್ಮಾಪಕರುಗಳಿಗಿರುವ ಧೈರ್ಯ ಭಾಳ ದೊಡ್ಡದು ಅಂತಾನೆ ಅರ್ಥ. ಈ ಸಿನಿಮಾ ಕೂಡ ಮತ್ತೆ ಅದೇ ಒಂದು ಧೈರ್ಯವನ್ನು ಪ್ರೂವ್ ಮಾಡುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ವಿಶೇಷವಾಗಿ ಪಾಪ ಬಾಂಬೆಯಿಂದ ಬಂದಿದ್ದಾರೆ ಶಿವಾಂಗಿ ಅವರು. ಬೊಂಬೆ ಹಾಡು ರಿಲೀಸ್ ಆದ ಸಂದರ್ಭದಲ್ಲೇ ಇನ್ನೊಂದು ಹಾಡು ರಿಲೀಸ್ ಆಗಿತ್ತು. ಸ್ವಲ್ಪ ಟೆನ್ಷನ್ ಆಗ್ತಿತ್ತು, ನಮ್ಮ ಲಿರಿಕ್ಗೆ ಏನೇನು ಹೇಳ್ತಾರೋ ಅಂತ. ಆದರೆ ಯಾರು ಏನು ಅಂಥದ್ದು ಹೇಳಲಿಲ್ಲ, ಚೆನ್ನಾಗಿದೆ ಅಂತ ಅಂದು. ಅಂದರೆ ಗೆರೆ ಇದೆ ಒಂದು, ಏನು ಅಶ್ಲೀಲಕ್ಕೂ ಪೋಲಿತನಕ್ಕೂ ಶೃಂಗಾರ, ಪೋಲಿತನ, ಅಶ್ಲೀಲ. ಇದು ಸ್ವಲ್ಪ ಪೋಲಿತನ ಇದೆ, ಅಶ್ಲೀಲ ಇವ್ರಿಗೂ ಇಲ್ಲ. ಶೃಂಗಾರ ಇದೆ, ಒಂಚೂರು ಪೋಲಿತನ ಇದೆ ಅಂತ ಅನ್ಬೋದು ಅಷ್ಟೇ. ಹಾಗಾಗಿ ಸ್ವಲ್ಪ ಹೆದರಿಕೆ ಇತ್ತು ಅವತ್ತು ರಿಲೀಸ್ ಆಗಿದ್ದು ಸರ್. ಅವತ್ತೇ ತುಂಬ ಬಿರುಸಾಗಿ ನಡೀತಿತ್ತು ಚರ್ಚೆಗಳು. ಹಾಗಾಗಿ ಬಟ್ ದೇವ್ರ ದಯದಿಂದ ಚೆನ್ನಾಗಿದೆ. ಅಂಡ್ ಫ್ಲವರ್ ಚೆನ್ನಾಗಿ ಹೇಳಿದ್ರು ಆದಿತ್ಯ. ಫ್ಲವರ್ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನೀವು ಸಾಂಗ್ ನೋಡಿದ್ರೆ ಆ ಗ್ರೇಸ್ ಮತ್ತು ಅಪಿಯರೆನ್ಸ್ ತುಂಬ ಚೆನ್ನಾಗಿದೆ. ಶಿವಾಂಗಿ, ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಶಮಿಕಾ ಅವ್ರಿಗೂ, ಸರಿ ಶಮೀರಾ ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಹೆಚ್ಚು ಮಾತಾಡೋ ಸಮಯ ಅಲ್ಲ, ಇನ್ನೂ ತುಂಬ ಜನ ಇದ್ದಾರೆ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್.